ನಮ್ಮ BBC ಜೊತೆ ಒಂದು ಗ್ರೂಪ್ ರೈಡ್ ಹೋಗೋಣ ಅಂತ ರಾತ್ರಿ 3 ಗಂಟೆಗೆ ಎದ್ದು ರೆಡಿಯಾಗಿ ಮುಂಜಾನೆ ರೈಡ್ ಮಾಡಿಕೊಂಡು ಮಧ್ಯಾಹ್ನ 1 ಗಂಟೆಗೆಲ್ಲ ಕುದುರೆಮುಖದಲ್ಲಿರೋ ನಾವು ಕಾದಿರಿಸಿರೋ ರೆಸಾರ್ಟ್ಗೆ ತಲುಪಿರಬೇಕು ಅಂತ ಹೊರಟ್ವಿ. ನಮಗೆ ಒಂದು ಬ್ರೇಕ್ ಬೇಕು ಅಂದ್ಕೊಂಡು ರೈಡ್ ಮಾಡಿದ್ರೆ ನಮ್ಮ ಬೈಕ್ಗಳೇ ನಮಗೆ ಬ್ರೇಕ್ ಕೊಟ್ಟು ರೆಸ್ಟ್ ಮಾಡ್ತಿತ್ತು. ಬರೋವಾಗ 2 ಬೈಕ್ ಬ್ರೇಕ್ ಡೌನ್ ಆಗಿ ಹಾಸನದಲ್ಲಿರೋ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಚೆಕ್ ಮಾಡಿಸಿದ್ರೆ ನನ್ನ ಬೈಕ್ ಕುದುರೆಮುಖಕ್ಕೆ ಬಂದು ಮಾರನೇ ದಿನ ಬೆಳಿಗ್ಗೆ ಟೈರ್ ಪಂಚರ್ ಆಯಿತು. ಸರಿ, ಅಲ್ಲೇ ಹೇಗೋ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮೆಕ್ಯಾನಿಕ್ನ ಕರೆಸಿ ಅವರೇ ಟೈರ್ ತೆಗೆದುಕೊಂಡು ಹೋಗಿ ಪಂಚರ್ ಶಾಪ್ ಅವ್ರನ್ನ ಎಬ್ಬರಿಸಿ ಪಂಚರ್ ಹಾಕ್ಸ್ಕೊಂಡು ಮತ್ತೆ ಅಲ್ಲಿಂದ ರೆಸಾರ್ಟ್ಗೆ ಬಂದು ಫಿಟ್ ಮಾಡಿ ಹೋದರು. ಅಲ್ಲೇ ಹೇಳಿದೆ, ಈಗಲೂ ಹೇಳ್ತಿದ್ದೀನಿ, ತುಂಬ ಥ್ಯಾಂಕ್ಸ್ ಅನೀಶ್ ಅವರೇ. ಅಲ್ಲಿಂದ ವಾಪಸ್ ಬಂದಿದ್ದೆ ಮಾರನೇ ದಿನ JC ರೋಡ್ಗೆ ಹೋಗಿ 2 ವೀಲ್ಗೂ ಹೊಸ ಟೈರ್ಸ್ನ ಹಾಕಿದೆ. ಸೊ ವಿಷಯ ಏನಪ್ಪ ಅಂದರೆ, ನೀವು ಟೈರ್ ಖರೀದಿಸುವಾಗ ಇಲ್ಲಿ ಪಂಚ್ ಆಗಿರೋ ನಂಬರ್ನ ಚೆಕ್ ಮಾಡಿ. ಒಟ್ಟು 4 ನಂಬರ್ ಇರುತ್ತೆ. ಅದರಲ್ಲಿ ಮೊದಲೆರಡು ನಂಬರ್ ವಾರ ಸೂಚಿಸಿದರೆ ಇನ್ನೆರಡು ನಂಬರ್ ವರ್ಷ ಸೂಚಿಸುತ್ತೆ. ಖರೀದಿ ಮಾಡೋ ದಿನಾಂಕದಿಂದ ಮೊದಲೆರಡು ವಾರದ ನಂಬರ್ನ ತಿಂಗಳಿಗೆ ಕನ್ವರ್ಟ್ ಮಾಡಿ, ಆಗ ಯಾವ ತಿಂಗಳಿನದ್ದು ಅಂತ ಗೊತ್ತಾಗುತ್ತೆ. ಸೊ ಈ ನಂಬರ್ ಕಾಣ್ತಿರೋದು 3125 ಅಲ್ವಾ? ಸೊ ಮೊದಲೆರಡು ನಂಬರ್ 31 ಅಂದರೆ ಅದು 31ನೇ ವಾರ. ಸೊ ಅದು ತಿಂಗಳು ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ 31 / 4 ಮಾಡಿದಾಗ ನಿಮಗೆ ಅರೌಂಡ್ 7 ಪಾಯಿಂಟ್ ಚೇಂಜ್ ಸಿಗುತ್ತೆ. ಸೊ 7 or 8 ಅಂದರೆ ಜುಲೈ ಎಂಡ್ ಆರ್ ಆಗಸ್ಟ್ ಫಸ್ಟ್ ವೀಕಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಸೆಕೆಂಡ್ 2 ನಂಬರ್ 25 ಅಂದರೆ ಅದು ಇದೇ ವರ್ಷ. ನೀವು ತೊಗೊಳ್ಳೋವಾಗ 6 ತಿಂಗಳು ಒಳಗಡೆ ಇದ್ದರೆ ಅದು ಸೂಪರ್, ಆರಾಮ್ಸೆ ತೊಗೊಳ್ಬೋದು. ಮ್ಯಾಕ್ಸಿಮಮ್ ಅಂದರೆ 1 ವರ್ಷದೊಳಗಡೆ ಇರಬೇಕು ಟೈರ್ನ. ಅದೇನು ಪಂಚ್ ಆಗಿರುತ್ತೆ ಆ ನಂಬರ್ ವೀಕ್ ಬಂದು ತಿಂಗಳು ಕನ್ವರ್ಟ್ ಮಾಡಿದಾಗ. ಸೊ ಅದಕ್ಕಿಂತ ಜಾಸ್ತಿ ಇದ್ದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡಿಬಿಡಿ. ಅವ್ರು ಎಷ್ಟೇ ಕಡಿಮೆ ಕೊಡ್ತಾರೋ ತೊಗೊಳ್ಬಿಡಿ, ಬಿಕಾಸ್ ಅದು ಎಕ್ಸ್ಪೈರಿ ಡೇಟ್ ಅಂತಾರಲ್ಲ, ಸೊ ಆ ರೀತಿ ಅದು ಟೈರ್ದು ಕೂಡ ಅವಧಿ ಮುಗ್ದಿರುತ್ತೆ. ಮತ್ತು ಟೈರ್ ಚೇಂಜ್ ಮಾಡಿಸುವಾಗ ಅದರ ಅಗಲ ಮತ್ತು ಅಳತೆ ಗಮನದಲ್ಲಿಟ್ಟುಕೊಂಡು ತೊಗೊಳ್ಳಿ. 19 ಬಂದು ವೀಲ್ ರಿಮ್ ಟಯ ಇದೆಯಲ್ಲ ಅದ್ರ ಸೈಜ್ ಇರುತ್ತೆ. ಸೊ ನಂದು ಹಳೆಯದು 3.25 ಇತ್ತು, ಈಗ ನಾನು ಹಾಕ್ಸಿರೋದು 3.5 ಅಂದರೆ 1/4 ಇಂಚು ಅಗಲ ಜಾಸ್ತಿ ಬರುತ್ತೆ. ಸೊ 1/4 ಇಂಚ್ ಅಗಲ ಜಾಸ್ತಿ ಆದಾಗ ಅಷ್ಟೊಂದು ಏನು ಬದಲಾವಣೆ ಆಗೋದಿಲ್ಲ. ಇನ್ನು ಈ ಟೈರ್ಗಳಲ್ಲಿ 54P, 60P, 63P ಅಂತ ನಂಬರ್ ಇರುತ್ತೆ. ಇದು ಟೈರ್ನ ಲೋಡ್ ಇಂಡೆಕ್ಸ್ ಕೆಪಾಸಿಟಿ ಕೋಡ್ ಅಂತ. P ಅಂದರೆ ಸ್ಪೀಡ್, 63 ಅಂದರೆ ಕೋಡ್ ಇಂಡೆಕ್ಸ್ ಪ್ರಕಾರ 272 kg ಲೋಡ್ ತಡೆಯುತ್ತೆ ಅಂತ ಅರ್ಥ. ಸೊ ನನ್ನ ಬೈಕ್ ರೇರ್ ವೀಲ್ಗೆ 63P ಅಂದರೆ 272 kg ಪ್ಲಸ್ ಫ್ರಂಟ್ ವೀಲ್ 60P 250 kg, ಒಟ್ಟು 522 kg ಲೋಡ್ ಹೊಂದುತ್ತೆ. ಅದರಲ್ಲಿ ಬೈಕ್ ತೂಕ ಸುಮಾರು 180 kg ಆದರೆ ಅದ್ರ ಜೊತೆ ಸವಾರರು ಮತ್ತು ಹಿಂಬದಿ ಸವಾರರು ಕೂತ್ಕೊಂಡಾಗ ಲಗೇಜ್ಗಳು ಹಾಕಿದಾಗ ಸ್ಪೀಡಾಗಿ ಹೋದಾಗ ಆ ಫೋರ್ಸ್ಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಟೋಟಲ್ ವೆಯ್ಟ್ ಲೋಡ್ ತಡೆಯೋ ಅಷ್ಟು ಕ್ಯಾಪಬಲ್ ಇರುತ್ತೆ. ಸೊ ಅದು ನೋಡಿಕೊಂಡು ಪರ್ಚೇಸ್ ಮಾಡಿ. ಅದಲ್ಲದೆ ಮ್ಯಾಕ್ಸಿಮಮ್ ಸ್ಪೀಡ್ ಅಂತಲೂ ರೆಫರ್ ಮಾಡಿರ್ತಾರೆ. ಸೊ ನನ್ನ ಟೈರ್ಗೆ ಮ್ಯಾಕ್ಸಿಮಮ್ ಸ್ಪೀಡ್ 150 ಅಂತ ಅವರೇ ಮೆನ್ಷನ್ ಮಾಡಿರ್ತಾರಲ್ಲ. ಸೊ ಆಯಾ ಬೈಕ್ಗಳಿಗೆ ಇದನ್ನು ಗಮನಿಸಿ ಸ್ಪೀಡ್ ಅಪ್ ಮಾಡಿ ಓಡಿಸೋದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಒಂದು ಸಣ್ಣ ಮಾಹಿತಿ ಟೈರ್ಗಳ ಬಗ್ಗೆ.